ನಮಸ್ಕಾರ. ನಾವು ನೋಡಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಚಿತ್ರ ರಿಪ್ಪನ್ ಸ್ವಾಮಿ. ಇದರ ನಿರ್ದೇಶಕರು ಕಿಶೋರ್ ಮೂಡ್ಬಿದ್ರೆ. ತಾರಾಗಣದಲ್ಲಿ ವಿಜಯ ರಾಘವೇಂದ್ರ ಮತ್ತು ಅಶ್ವಿನಿ ಅವರು ಇದ್ದಾರೆ. ಈ ಚಿತ್ರದ ಕತೆ ನಡೆಯೋದು ಸಣ್ಣಕೊಪ್ಪ ಅಂತ ಒಂದು ಮಲೆನಾಡಿನ ಹಳ್ಳಿಯಲ್ಲಿ. ರಿಪ್ಪನ್ ಸ್ವಾಮಿ ಆ ಊರಿನ ಜಮೀನ್ದಾರ ಮತ್ತು ಅವನದೇ ಆದ ಒಂದು ಪಿಗ್ ಫಾರ್ಮ್ ಇರುತ್ತೆ. ಅವನಿಗೆ ಸಿಟ್ಟು ಜಾಸ್ತಿ. ಮತ್ತು ಅವನಿಗೆ ಆದಂಥ ಒಂದು ಫ್ರೆಂಡ್ಸ್ ಗ್ಯಾಂಗ್ ಇರುತ್ತೆ. ಅವ್ರನ್ನ ಕಟ್ಕೊಂಡು ಅವನು ಒಂಚೂರು ಗಲಾಟೆ ಮಾಡಿಕೊಂಡು ಮತ್ತು ಅಲ್ಲಿ ಇಲ್ಲಿ ಹಲ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ರಿಪ್ಪನ್ ಸ್ವಾಮಿಯ ಫ್ರೆಂಡ್ ಒಬ್ಬ ಮಿಸ್ ಆಗ್ತಾನೆ. ಯಾಕೆ ಅಂತ ಹುಡ್ಕೋತಾ ಹೋದಾಗ ಅಲ್ಲಿ ಹಲವಾರು ತಿರುವುಗಳು ಎದುರಾಗ್ತವೆ. ಮತ್ತು ಆ ಊರಲ್ಲಿ ಆಲ್ರೆಡಿ 2 ಕೊಲೆಗಳು ನಡೆದಿರುತ್ತೆ. ಆ ಕೊಲೆನೂ ವಾಪಸ್ಸು ಓಪನ್ ಆಗುತ್ತೆ. ಈ ಎಲ್ಲ ಕೊಲೆಗಳ ಹಿಂದೆ ಯಾರಿದ್ದಾರೆ ಅನ್ನೋದೇ ಈ ಚಿತ್ರದ ಸಾರಾಂಶ. ಈ ಸಿನಿಮಾಕ್ಕೂ ಸೂ ಫ್ರಮ್ ಸೋಗೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಅದೇ ಹೆಣ್ಣಿನ ಶೋಷಣೆ. ಸೂ ಫ್ರಮ್ ಸೋ ಅಲ್ಲಿ ಆ ಹೆಣ್ಣು ತನ್ನ ಮೇಲೆ ನಡೀತಾ ಇರೋ ಶೋಷಣೆಯನ್ನು ಮೂಕವಾಗಿ ಅನುಭವಿಸಿದ್ರೆ ಈ ಚಿತ್ರದಲ್ಲಿ ರೆಬೆಲ್ ಆಗಿ ಸೇಡ್ ತೀರಿಸ್ಕೊತಾರೆ. ಹೇಗೆ ಇದು ಆಗುತ್ತೆ ಅನ್ನೋದಕ್ಕೆ ನೀವು ಸಿನಿಮಾನ ನೋಡಲೇಬೇಕು. ಕತೆ ಒಂದು ಕಡೆ ಇಟ್ಟರೆ ಈ ಕಡೆ ವಿಜಯ್ ರಾಘವೇಂದ್ರ ಅವರ ಆ್ಯಕ್ಟಿಂಗು ತುಂಬ ಸಕ್ಕತ್ತಾಗಿದೆ. ಪ್ರಾಬ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಮೋಸ್ಟ್ ಅಂಡರ್ ರೇಟೆಡ್ ಆ್ಯಕ್ಟರು ನಮ್ಮ ವಿಜಯ್ ರಾಘವೇಂದ್ರ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗ್ ಅದ್ಭುತವಾಗಿದೆ. ಅವ್ರು ನೋಡ್ತಾ ಇದ್ದರೆ ನಮಗೆ ರೋಷ, ಕೋಪ ಎಲ್ಲ ಬರುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಿಲಮ್ ನೋಡಬೇಕಾದ್ರೆ ಹೀರೋಯಿನ್ ಆ್ಯಕ್ಟಿಂಗ್ ನೋಡಿ ಇದೇನು ಇವರು ಹಿಂಗೆ ಮಾಡಿದಾರಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಲಾಸ್ಟ್ 10 ಮಿನಿಟ್ಸ್ ಅವ್ರ ಆ್ಯಕ್ಟಿಂಗ್ ಇದೆಯಲ್ಲ, ಅವರು ವಿಜಯ್ ರಾಘವೇಂದ್ರ ಅವ್ರನ್ನೂ ಅಗದು ನುಂಗ್ಬಿಡ್ತಾರೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಏನು ಕನೆಕ್ಷನ್ನೇ ಇಲ್ವಲ್ಲ ಅನ್ಕೋತಾ ಇರಬೇಕಾದ್ರೆ ಅದು ಸ್ಪೀಡ್ನ ಗೇನ್ ಮಾಡುತ್ತೆ. ಇಂಟರ್ವಲ್ ತನಕ ಒಂದು ಸ್ಪೀಡಲ್ಲಿ ಹೋಗೋ ಸಿನಿಮಾ ಆಮೇಲಿಂದ ಸಾಕಷ್ಟು ಫಾಸ್ಟ್ ಟರ್ನ್ಸ್ನ ತಗೊಳುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ. ಇದ್ರ ಜೊತೆ ಕ್ಯಾಮ್ರಾ ವರ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ನನ್ನ ಪ್ರಕಾರ ಇದನ್ನು ಎಲ್ಲರೂ ಒಂದ್ಸತಿ ನೋಡಲೇಬೇಕು. ಸೂ ಫ್ರಮ್ ಸೋ ಹೇಗೆ ಹಿಟ್ಟಾಯ್ತು, ನೀವು ಈ ಚಿತ್ರ ನೋಡಿ ಅದೇ ಥರ ಹಿಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ರಿಪ್ಪನ್ ಸ್ವಾಮಿ ಟೀಮ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.